ಹರೇ ಶ್ರೀನಿವಾಸ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ ದೇವರ ಚರಣಸ್ತೋತ್ರ ಸುಳಾದಿ. ಧ್ವಜವಜ್ರಾಂಕುಶ ಸುಧಾಂಬುಜದಿಂದೊಪ್ಪುವ ಚರಣ, ಅಂಬುಜ ಪಾಣಿ ಹಸ್ತದಲ್ಲಿ ಪೂಜೆಗೊಂಬೋ ಚರಣ, ಅಜನ ಪೊಕ್ಕಾಳಿಂದಲಿ ಸೃಜಿಸಿ ಅರಸಿದ ಚರಣ, ರಜತ ಗಿರಿವಾಸನು ಭಜಿಪ ಸುಂದರ ಚರಣ, ತ್ರಿಜಗದೊಳಗೆ ವೀರಜವಾಗಿಪ್ಪ ಚರಣ, ಭುಜಗಗಿರಿವಾಸ ತಿರುವೆಂಗಳೇಶ, ವಿಜಯ ವಿಠಲ ಪೂರ್ಣ ದ್ವಿಜರಾಜನಂತೆ ಪೋಲುವ ಅಜಸುರಾರ್ಚಿತ ಚರಣ, ಕಾಳಿಂಗನ ಪೆಡಿಯ ತುಳಿದ ಚರಣ, ಬಾಲಿಯರ ಕೈಯ ವಾಲಗಾಗೊಂಬೋ ಚರಣ, ಮೇಲು ಲೋಕವ ಒಡೆದ ಲೋಲವಾದ ಚರಣ, ಗಾಳಿ ನಂದನನ ಕರದಿ ಮೆರೆವ ಚರಣ, ಮೇಲು ಗಿರಿ ತಿಮ್ಮ ವಿಜಯ ವಿಠಲರೇಯ, ಊಳಿಗದವರನ್ನ ಉದ್ಧರಿಪ ಚರಣ, ದಾನವರೆದೆಯಲ್ಲಿ ಒದೆದು ನಲಿದ ಚರಣ, ಕಾನನವೆಂಬೋ ದುರಿತ ದಹಿಸಿ ಬಿಡುವ ಚರಣ, ವಾಣಿ ಸ್ತುತಿಲಂದು ಲೇಷ ತೋರಿದ ಚರಣ, ಮಾಣದೆ ಬಕೂತರಿಗೆ ಗೋಚರವಾಗುವ ಚರಣ, ದಾನವ ಬೇಡಿದ ಗಗನ ಒಡೆದ ಚರಣ, ಧ್ಯಾನದಲ್ಲಿ ಪೊಳೆವ ಶೋಭನ ಚರಣ, ಏನೆಂಬೆ ಚತುರ್ದಶ ಲೋಕ ಬೆಳಗುವ ಚರಣ, ದೀನ ನಾನೆಂದೆನಲು ದಯ ಮಾಡುವ ಚರಣ, ಭಾನುವಿನಾನಂತ ಕಿರಣ ಮೀರಿದ ಚರಣ, ಭೂನಾಥವರ ಗಿರಿ ವಿಜಯ ವಿಠಲ ತಿಮ್ಮ, ಆನಂದ ಕೊಡುತ್ತಿಪ್ಪ ಐಶ್ವರ್ಯಕರ ಚರಣ, ಎಸಳು ಬೆರಳು ಪಂಕ್ತಿಯಿಂದ ಲೊಪ್ಪುವ ಚರಣ, ಸುರನ್ನ ಕೊಂದ ಸುಧಾಮಯವಾದ ಚರಣ, ಶಶಿಮುಖಿಯ ಪಾವನ ಗೈಸಿದ ಚರಣ, ಹಸು ಮಕ್ಕಳೊಡನೆ ಕುಣಿದಾಡಿದ ಚರಣ, ವಿಷವರ್ಜಿತನಾದ ವೈಲಕ್ಷಣ ಚರಣ, ಮಿಸುಣಿಪ ಪೊಂಗೆಜ್ಜೆ ಪರಿಪೂರ್ಣ ಚರಣ, ನಸುನಗೆ ತಿರ್ಮಲ ವಿಜಯ ವಿಠಲ ಕರುಣಿ, ಹಸನಾಗಿ ನಂಬಿದವರಿಗೆ ಫಲವೀವ ಚರಣ, ಕಾರುಣ್ಯ ಸೋನಿಯ ಗರೆವದು ಈ ಚರಣ, ಆರಾಧರಾಗಲಿ ಭಕುತಿಗೆ ಒಲಿವ ಚರಣ, ಬಾರಿ ಬಾರಿಗೆ ಜಗವ ಪಾಲಿಸುವ ಚರಣ, ಸಾರಲು ಸಂಸಾರ ಬಿಡಿಸುವ ಸಿರಿ ಚರಣ, ದೂರಕ್ಕೆ ದೂರನಾಗಿ ನಿಲುಕದಿಪ್ಪ ಚರಣ, ಮಾರಿಗಳಿಗೆ ಮಸದ ಶೂಲವಾದ ಚರಣ, ಭೇರಿ ದುಂದುಬಿಯಿಂದ ವಾಲಗವಾದ ಚರಣ, ವಾರವಾರಕ್ಕೆ ಎನಗೆ ಪ್ರಸನ್ನವಾದ ಚರಣ, ಶ್ರೀರಮಾರಮಣ ತಿಮ್ಮ ವಿಜಯ ವಿಠಲ ಸರ್ವಾಧಾರವಾಗಿ ಎಲ್ಲ ವ್ಯಾಪಿಸಿದ ಚರಣ, ಗರುಡನ ಶೃಂಗಾರ ಕರದಿ ಒಪ್ಪುವ ಚರಣ, ಗಿರಿಯ ತಿಮ್ಮ ವಿಜಯ ವಿಠಲರೇಯನ ಚರಣ, ಗರುಡನ ಶೃಂಗಾರ ಕರದಿ ಒಪ್ಪುವ ಚರಣ, ಗಿರಿಯ ತಿಮ್ಮ ವಿಜಯ ವಿಠಲರೇಯನ ಚರಣ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಚರಣ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಧ್ವಜ ವಜ್ರಾಂಕುಶ ಸುಧಾಂಬುಜದಿಂದೊಪ್ಪುವ ಚರಣ. ಧ್ವಜ ವಜ್ರ ಇದು ಹಿಂದಿನ ಸುಳಾದಿಯಲ್ಲಿ ಕೂಡ ಬಂದಿದೆ ನಮಗೆ. ಧ್ವಜ ವಜ್ರಾಂಕುಶ ಕುಂಕುಮಾಂಕಿತ ಅಂತ ಬಂದಿದೆ. ಅದಕ್ಕೆ ಕನ್ಫ್ಯೂಸ್ ಆಗಿರ್ಬೋದು ಬಹಳ ಜನಕ್ಕೆ, ಇದು ಸೈನ್ ಸುಳಾದಿ ಅಂತ. ಬಟ್ ಸೈನ್ ಸುಳಾದಿ ಅಲ್ಲ. ಧ್ವಜ ವಜ್ರ ಅಂಕುಶಗಳು ಇವೆಲ್ಲ ತನ್ನ ಕಾಲಲ್ಲಿ ಇಟ್ಕೊಂಡಿದ್ದಾನೆ ಆ ಭಗವಂತ ಅಂತ ಚರಣ. ಸುಧಾ ಅಂಬುದಿ ಅಂದ್ರೆ ಅಮೃತ ಸಾಗರ ಇದ್ದಿದ್ದ ಚರಣ, ಗಂಗಾದೇವಿ ಉದ್ಭವ ಮಾಡಿದ ಚರಣ ಅಂತ ಹೇಳಿ ಹೇಳ್ಬೋದು. ಅಂಬುಜ ಪಾಣಿ ಹಸ್ತದಲ್ಲಿ ಪೂಜೆಗೊಂಬುವ ಚರಣ, ಲಕ್ಷ್ಮೀದೇವಿಯ ಕೈಲಿಂದ ಪೂಜೆಗೊಂಬೋ ಚರಣ. ಅಜನ ಪೊಕ್ಕಳಿಂದಲಿ ಸೃಜಿಸಿ ಅರಸಿದ ಚರಣ.
ನಮ್ಮ ಬ್ರಹ್ಮದೇವರನ್ನ ಹೊಕ್ಕಳಿಂದ ಹುಟ್ಟಿಸಿದ ಚರಣ. ರಜತ ಗಿರಿವಾಸನು ಭಜಿಪ ಚರಣ, ನಮ್ಮ ಈಶ್ವರ ಭಜಿಪ ಚರಣ. ತ್ರಿಜಗದೊಳಗೆ 3 ಜಗದೊಳಗೆ ವಿರಾಜವಾಗಿಪ್ಪ ಚರಣ ಇದು. ಭುಜಗ ಗಿರಿವಾಸ ತಿರುವೆಂಗಳೇಶ ವಿಜಯ ವಿಠಲ ಪೂರ್ಣಾದ್ವಿಜರಾಜನಂತೆ, ಪೂರ್ಣವಾದ ಈ ದ್ವಿಜಕ್ಕೆ ರಾಜ, ಎಲ್ಲ ಪ್ರಪಂಚಕ್ಕೆ ರಾಜನಾಗಿದ್ದಾನೆ. ಆ ರಾಜ ಥರ ಇದ್ದ. ತನ್ನ ಅಜ ಸುತಾರ್ಚಿತ, ಅಜ ಬ್ರಹ್ಮಾದಿ ದೇವತೆಗಳಿಂದ ಅರ್ಚನೆಗೊಂಬಿದ್ದ ಚರಣ ಅಂತ ಹೇಳ್ತಾ ಇದ್ದಾರೆ. ಕಾಳಿಂಗನ ತಲೆ ಮೇಲೆ ನಾಟ್ಯ ಮಾಡಿದ ಚರಣ. ಗೋಪಿಕಾ ಸ್ತ್ರೀಯರ ಕೈಯಲ್ಲಿ ಪೂಜೆಗೊಂಬುವ ಚರಣ, ಸೇವೆಗೊಂಬುವ ಚರಣ. ಮೇಲು ಲೋಕವ ಒಡೆದ ಲೋಲಚರಣ, ಮೇಲೆ ಇದ್ದ ಆಕಾಶನ ಒಡೆದು ಪಾತಾಳಕ್ಕೆ ಗಂಗಾನ್ನ ತಂದ ಚರಣ. ಗಾಳಿ ನಂದನನ, ಈ ಹನುಮಂತ ದೇವರ ಕರದಿ ಮೆರೆವ ಚರಣ, ಆತನ ಕರದ್ರೊಳಗೆ ಮೆರೆವ ಚರಣ, ಕೈಯಲ್ಲಿ ಕೂತು ಮೆರೆದ ಚರಣ. ಮೇಲುಗಿರಿ ತಿಮ್ಮ ವಿಜಯ ವಿಠಲರೆಯ ಊಳಿಗದವರನ್ನ ಉದ್ಧರಿಪ ಚರಣ, ಎಲ್ಲ ದಾಸರನ್ನ ಉದ್ಧರಿಪ ಚರಣ ಅಂತ ಹೇಳಿದ್ದಾರೆ. ದಾನವರ ಎದೆಯಲ್ಲಿ ಒದೆದು ನಲಿದ ಚರಣ, ದಾನವರ ಎದೆಯ ಮೇಲೆ ಒದ್ದು ನಲಿದಾಡಿದ ಚರಣ. ಕಾನನ ಈ ಎಂಬೋ ದುರಿತ, ನಮ್ಮ ಪಾಪಗಳು ಒಂದು ಫಾರೆಸ್ಟ್ ಇದ್ದಂಗೆ, ಕಾನನ ಅಂತಂದ್ರೆ ಅಡವಿ, ಅಷ್ಟು ಬಿಡುವ ಚರಣ. ಅದನ್ನ ಅಷ್ಟು ಜಾಸ್ತಿ ಪಾಪ ಇದ್ದ ನಮ್ದೆಲ್ಲ ಪಾಪಗಳನ್ನ ದಹನ ಮಾಡೋ ಚರಣ ಅದು. ವಾಣಿ ಸ್ತುತಿಲಂದು ಲೇಷ ತೋರಿದ ಚರಣ. ಎಲ್ಲರೂ ಹೇಳೋದು ಸರಸ್ವತಿ ನಲಿದಾಡಿದ್ರೇ ಬರೋದು. ಸರಸ್ವತಿ ನಲಿದಾಡಿದ್ದು ಭಕ್ತರಿಗೆ ಬಾಯಲ್ಲಿ ಸರಸ್ವತಿ ನಲಿದಾಡಿದ್ರನೇ ಆ ಚರಣ ಕಾಣಿಸೋದು ಅಂತ ಹೇಳಿ. ದಾನವ ಬೇಡಿದ ಗಗನ ಪಡೆದ ಚರಣ, ದಾನವ ಬೇಡಿದ ಇದಕ್ಕ 3 ದಾನ ಕೊಡು ಅಂತ ಹೇಳಿ ಬಲಿಗೆ, ಗಗನನ್ನ ಕೂಡ ಪಡೆದ ಚರಣ. ಧ್ಯಾನದಲ್ಲಿ ಪೊಳೆವ ಶೋಭನ ಚರಣ, ನಾವು ಧ್ಯಾನಕ್ಕೆ ಕೂತ್ರೆ ಸಾಕು ನಮ್ಮ ಮನಸ್ಸಿನಾಗೆ ಕಾಣಿಸ್ತಾನೆ. ಏನೆಂಬೆ ಚತುರ್ದಶ ಲೋಕ ಬೆಳಗುವ ಚರಣ, ಏನಂತ ಹೇಳಬೇಕು, ಚತುರ್ದಶದೊಳಗೆ ಬೆಳಕು ತುಂಬೋ ಚರಣ, 14 ಲೋಕದೊಳಗೆ ಬೆಳಕು ತೋರೋ ಚರಣ. ದೀನ ನಾನೆಂದೆನಳು, ನಾನು ದೀನಪ್ಪ ಅಂತ ಕೇಳ್ಕೊಂಡ್ರೆ ಸಾಕು ದಯ ಮಾಡೋ ಚರಣ ಇದು. ಭಾನುವಿನಂತೆ ಕಿರಣ ಮೀರಿದ ಚರಣ, ಸೂರ್ಯ ತರ ಕಿರಣ ಮೀರಿದ ಚರಣ. ಭೂನಾಥ ವರಗಿರಿ ಅನಂತ, ಅಂದ್ರೆ ಸೂರ್ಯನಕ್ಕಿಂತ ಅನಂತ ಕಿರಣಗಳು ಮೀರಿದ ಚರಣ. ಭೂನಾಥ ವರಗಿರಿ ವಿಜಯ ವಿಠಲ ತಿಮ್ಮ ಆನಂದ ಕೊಡುತ್ತಿಪ್ಪ ಐಶ್ವರ್ಯಕರ ಚರಣ, ಆನಂದ ಕೊಡೋ ಈ ಐಶ್ವರ್ಯಕರವಾದ ಚರಣ ಅಂತ ಹೇಳ್ತಾರೆ. ಎಸಳು ಬೆರಳು ಪಂಕ್ತಿಯಿಂದ ಒಪ್ಪುವ ಚರಣ, ಕಾಲ ಬೆರಳುಗಳು ಹೇಗಿದ್ದಾವೆ ಅಂತಂದ್ರೆ ಹೂವಿನ ರೇಖೆಗಳಿದ್ದಂಗಿದ್ದಾವೆ ಅಂತ ಹೇಳಿ. ಎಸಳು ಅಂತಂದ್ರೆ ಹೂವಿನ ಪೆಟಲ್ಸ್ ಇದ್ದಂಗಿದ್ದಾವೆ. ಅಸುರನ್ನ ಕೊಂದ ಸುಧಾಮಯಾದ ಚರಣ, ಎಲ್ಲ ರಾಕ್ಷಸರನ್ನ ಕೊಂದ ಸುಧಾಮಯವಾದ ಚರಣ. ಶಶಿಮುಖಿಯ ಪಾವನಗೈಸಿದ ಚರಣ, ಶಶಿಮುಖಿಯನ್ನ ಪಾವನಗೈಸಿದ ಚರಣ, ಹಲ್ಲಿಯನ್ನ ಪಾವನಗೈಸಿದ ಚರಣ. ಹಸುಮಕ್ಕಳೊಡನೆ ಕುಣಿದಾಡಿದ ಚರಣ, ಎಲ್ಲ ಗೋಕುಲದಲ್ಲಿ ಎಲ್ಲ ಗೋಪಾಲರ ಜೊತೆಗೆ ಕುಣಿದಾಡಿದ ಚರಣ. ವಿಷವರ್ಜಿತನಾದ ವೈಲಕ್ಷಣ ಚರಣ, ವಿಷನೇ ಇಲ್ಲ ವೈಲಕ್ಷಣವಾದ ಚರಣ. ಮಿಸುಣಿಪ್ಪ ಪೊಂಗೆಜ್ಜೆ ಪರಿಪೂರ್ಣ ಚರಣ, ಗೆಜ್ಜೆಗಳು ಕಟ್ಕೊಂಡಿದ್ದಾನೆ, ಪರಿಪೂರ್ಣವಾದ ಚರಣ. ನಸುನಗೆ ತಿರುಮಲ ವಿಜಯ ವಿಠಲ ಕರುಣಿ ಹಸನಾಗಿ ನಂಬಿದವರಿಗೆ, ಯಾರು ಹೋಗಿ ಸಂಪೂರ್ಣ ನಂಬಿಕೆ ಇಟ್ಕೊಂಡಿರ್ತಾರೋ ಅವರಿಗೆ ಫಲ ಕೊಡೋ ಚರಣ ಅಂತ ಹೇಳಿದ್ದಾರೆ. ಕಾರುಣ್ಯ ಸೋನಿಯ ಗರೆವದು ಈ ಚರಣ, ನಮ್ಗ ಎಷ್ಟು ಕಾರುಣ್ಯ ಕೊಡೋ ಚರಣ ಇದು. ಆರಾಧರಾಗಲಿ ಭಕುತಿಗೆ ಒಲಿವ ಚರಣ, ಯಾರನ್ನ ಆಗ್ಲಿ ಕುಲ ಮತ ದೊಡ್ಡವರು ಸಣ್ಣವರು ಯಾವ ಭೇದಗಳು ಇರ್ಲಾರ್ದಾಗಿ ಭಕ್ತಿಗೆ ಒಲಿತದ ಆ ಚರಣ. ಬಾರಿ ಬಾರಿಗೆ ಜಗವ ಪಾಲಿಸುವ, ಮತ್ತೆ ಮತ್ತೆ ಈ ಜಗನ್ನ ಪಾಲಿಸೋದು ಅದೇ ಚರಣನೆ. ಸಾರಲು ಸಂಸಾರ, ಈ ಸಂಸಾರವನ್ನು ಬಿಡಿಸುವುದು ಆ ಸಿರಿಚರಣನೆ. ದೂರಕ್ಕೆ ದೂರವಾಗಿ ನಮ್ಗೆ ದೂರ ಅಂತ ಅನ್ಕೊಂಡ್ರೆ ದೂರವಾಗೇ ಇರ್ತದ ಆ ಚರಣ. ಮಾರಿಗಳಿಗೆ ಮಸೆದ ಶೂಲವಾದ ಚರಣ, ಈ ಕೆಟ್ಟ ಕೆಲಸಗಳು ಮಾಡೋ ಎಲ್ಲ ಮಾಂತ್ರಿಕರು ಇಂಥದಕ್ಕೆಲ್ಲ ಶೂಲ ತರ ಇದ್ದಿದ್ದ ಚರಣ. ಬೇರಿ ದುಂದುಬಿಯಿಂದ ವಾಲಗವಾದ ಚರಣ, ಈ ನಗಾರಿ ಬೇರಿ ದುಂದುಬಿ ಇವೆಲ್ಲದರಲ್ಲಿಂದ
ಪೂಜೆ ಅಂದರೆ ಪೂಜೆಗೊಳ್ಳೋ ಚರಣ, ಸೇವೆಗೊಳ್ಳೋ ಚರಣ. ವಾರ ವಾರಕ್ಕೆ ನನಗೆ ಪ್ರಸನ್ನವಾದ ಚರಣ, ಗಳಿಗೆ ಗಳಿಗೆಗೆ, ದಿನ ದಿನಕ್ಕೆ, ವರ್ಷ ವರ್ಷಕ್ಕೆ ನಮಗೆ ಪ್ರಸನ್ನವಾದ ಚರಣ ಇದು. ಶ್ರೀರಮಾರಮಣ ತಿಮ್ಮ ವಿಜಯ ವಿಠಲ ಸರ್ವಾಧಾರವಾಗಿ ಎಲ್ಲ ಕಡೆ ವ್ಯಾಪಿಸಿದ ಚರಣ. ಗರುಡನ ಶೃಂಗಾರ ಕರದಿ ಒಪ್ಪುವ ಚರಣ. ಗರುಡನ ಶೃಂಗಾರ, ಗರುಡನ ಮೇಲೆ ಕೂತ್ಕೊಂಡಿರ್ತಾನೆ, ಅದು ದೇವರ ಗರುಡನ ಕಾಲರೊಳಗೆ ದೇವರ ಮುಖ ಕಾಣಿಸುತ್ತೆ ಅಂತ ಹೇಳಿ, ಅಷ್ಟು ಅಂದರೆ ಡೈರೆಕ್ಟಾಗಿ ದೇವರನ್ನ ಮುಖ ನೋಡ್ಲಕ್ಕೂ ಆಗಲ್ಲ ಅವರಿಗೆ ಅಂತ. ಗರುಡನ ಶೃಂಗಾರ, ಗರುಡನ ಮೇಲೆ ಕೂತ್ಕೊಂಡು ಅದು ಗರುಡೋತ್ಸವ ನೋಡಿದವರಿಗೆ ಗೊತ್ತಿರುತ್ತೆ ಅದರ ಆನಂದ. ಗರುಡನ ಮೇಲೆ ಕೂತಾಗೆ ಆ ಕರದಿ ಒಪ್ಪುವ ಚರಣ. ಗಿರಿಯ ತಿಮ್ಮ ವಿಜಯ ವಿಠಲರೇಯನ ಚರಣ. ಈ ಗಿರಿಯಕ್ಕೆ ತಿಮ್ಮನಾದ ವಿಜಯ ವಿಠಲ ನಮ್ಮ ತಿಮ್ಮಪ್ಪನ ಚರಣ. ಈ ಚರಣನ್ನ ನಾವು ಸದಾ ಬೇಡ್ಕೊತಾ ಇರಬೇಕು. ಅದನ್ನ ನಮ್ಮ ಹೃದಯದೊಳಗೆ ಬಂದು ನಿಲ್ಲಲಿ ಅಂಥೇಳಿ ನಾವು ಪ್ರಾರ್ಥನಾ ಮಾಡಬೇಕು ಅಂಥೇಳಿ ವಿಜಯದಾಸರು ಈ ಸುಳಾದಿಯಲ್ಲಿ ಹೇಳಿದ್ದಾರೆ. ಈ ಸುಳಾದಿ ಹಿಂದಿನ ಸುಳಾದಿ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ಅದರೊಳಗೆ 7 ತಾಳ ಇದೆ, ಇದರೊಳಗೆ 5 ತಾಳ ಇದೆ. ಕೆಲವು ಮೀನಿಂಗ್ ಸೇಮ್ ಇದ್ದಾವೆ, ಆದರೂ ಸುಳಾದಿ ಬೇರೆ ಇದೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಸುಳಾದಿ ಪಾರಾಯಣ ಮಾಡಬೇಕು ಅಂಥೇಳಿ ಎಲ್ಲರನ್ನೂ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ವಿಜಯರಾಯ.